ಬಿಗ್ ಬಾಸ್ ಸೀಸನ್ 10 ದಿನದಿಂದ ದಿನಕ್ಕೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅದರಲ್ಲೂ ಪ್ರತಿ ಭಾನುವಾರ ಬಂತು ಅಂದರೆ ಪ್ರತಿ ಮನೆಯವರು ಕೂಡ ಬಿಗ್ ಬಾಸ್ ಸೀಸನನ್ನು ಯಾವತ್ತೂ ಕೂಡ ಮಿಸ್ ಮಾಡೋಲ್ಲ. ಯಾಕಂದರೆ ಒಬ್ಬರು ಎಲಿಮಿನೇಷನ್ ಆಗ್ತಾರೆ, ಕಿಚ್ಚ ಸುದೀಪ್ ಅವರು ಬರ್ತಾರೆ, ಒಂದಿಷ್ಟು ಪಾಠಗಳನ್ನು ಮಾಡ್ತಾರೆ. ಅದನ್ನು ಯಾರು ಕೂಡ ಮಿಸ್ ಮಾಡಲ್ಲ. ಸದ್ಯಕ್ಕೆ 3 ವಾರಗಳನ್ನು ಪೂರೈಸಿ ಪವಿ ಪೂವಪ್ಪ ಅವರು ಹೊರಗಡೆ ಬಂದಿದ್ದಾರೆ. ಅವರ ಜರ್ನಿ ಆಗಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಳಗಿದ್ದಂತಹ ಜಗತ್ತಾಗಿರ್ಬೋದು, ಅದನ್ನು ಅವರೇ ಹೇಳ್ತಾರೆ. ಮೊದಲಿಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಪವಿ ಅವರೇ. ಹಾಯ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮ. ಈ ಮಾತು ಯಾಕೆ ಕೇಳಿದೆ ಅಂದರೆ 3 ವಾರ ನೀವು ದೊಡ್ಡ ಮನೆಯ ಆ ದೊಡ್ಡ ಅಂಗಳದಲ್ಲಿದ್ರಿ, ದೊಡ್ಡ ಮನೆಯಲ್ಲಿದ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿತ್ತು? ಎಕ್ಸ್ಪೀರಿಯನ್ಸ್ ನಾನು ಇದ್ದಷ್ಟು ದಿನ ತುಂಬ ಚೆನ್ನಾಗಿತ್ತು ನನಗೆ. ಆ್ಯಂಡ್ ನಿಜವಾಗ್ಲೂ ಇವಾಗಲೂ ಮಿಸ್ ಮಾಡ್ಕೊತಾ ಇದ್ದೀನಿ. ನನಗೆ ಆಚೆ ಈ ಲೋಕಕ್ಕಿಂತ ಅಲ್ಲೇ ಚೆನ್ನಾಗಿತ್ತು ಅಂತ ಅನ್ನಿಸ್ತೆ. ಫೋನೆಲ್ಲ ಇಲ್ಲದೆ, ಜನರು ಸೌಂಡ್ ಇಲ್ಲದೆ, ಟ್ರಾಫಿಕ್ ಸೌಂಡ್ ಇಲ್ಲದೆ, ಸೊ ನಂಗೆ ಅಲ್ಲೇ ತುಂಬ ಕಂಫರ್ಟೇಬಲ್ ಅಂತ ಅನ್ನಿಸ್ತು ನನಗೆ. ಸೊ 3 ವಾರ ಬಿಗ್ ಬಾಸ್ ಮನೆಗೆ ಅಡಿಕ್ಟ್ ಆಗಿದ್ರಿ ನೀವು. ಸೊ ಹೊರಗಡೆ ಬಂದ ತಕ್ಷಣ ಅಲ್ಲಿಯ ಆ ರುಟೀನನ್ನು ಏನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರಿ ಅಂತ? ಅದು ಸಡನ್ನಾಗಿ ಬಂದ್ಬಿಡುತ್ತೆ. ಎದ್ದಿದ ತಕ್ಷಣ ಒಂದು ಸಾಂಗ್ ಇಲ್ಲ ಅಂತ ಅದೊಂದು. ಬಿಕಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ಸಾಂಗ್ ಹಾಕೋರು. ಇವಾಗ ಎದೊಳ್ಬೇಕಂದ್ರೆ ಮನ್ಸಾಗ್ತಿಲ್ಲ. ಅದು ಸಾಂಗ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಸಾಂಗ್ ಬರುತ್ತೆ, ಆಮೇಲೆ ಯೋಚನೆ ಆಗುತ್ತೆ ಅಯ್ಯೋ ಮನೆಯಲ್ಲಿ ಇದ್ದೀನಿ ನಾನು ಅಂತ. ಸೊ ಅದು ಬಿಟ್ಟರೆ ನಾನು ಎಲ್ಲರಿಗೂ ಅಡುಗೆ ಮಾಡಿಕೊಡ್ತಿದ್ದು, ಅದು ತುಂಬ ಮಿಸ್ ಮಾಡ್ಕೊತೀನಿ. ಅದು ಬಿಟ್ಟರೆ ಅಷ್ಟೇ. ಇನ್ನು ನಾವು ಎಲ್ಲ ಕುತ್ಕೊಂಡು ಬಿಸಿನೀರು ಕುಡಿತಿದ್ವಿ. ಯಾಕಂದರೆ ಕಾಫಿ ಸಿಗೋದೇ ಕಷ್ಟ ಆಗ್ತಿತ್ತು. ಗ್ರೀನ್ ಟೀ ಅಂತೂ ಇರ್ತಿರ್ಲಿಲ್ಲ, ಬಿಸಿ ನೀರು ಆಪ್ಷನ್ ನಮಗೆ. ಸೊ ಎಲ್ಲರೂ ಒಂದು ಆಚೆಗಡೆ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಬಿಸಿನೀರು ಕುಡಿತಾ ಇದ್ದಿದ್ದು, ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಸೊ ನೀವು ಕಳೆದ ವಾರ ಅಂದರೆ ಮೊನ್ನೆ ಭಾನುವಾರ ನಾಮಿನೇಷನ್ ಆದ್ರಿ, ಎಲಿಮಿನೇಟ್ ಆಗಿ ಹೊರಗಡೆ ಬಂದ ತಕ್ಷಣ ಒನ್ ಡೇ ನಿಮ್ಮ ಮನೇಲಿ ಕಳೆದಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಮನೆಯಲ್ಲಿ ಇದ್ದೀನಿ ಅನಿಸ್ತಾ ಅಥವಾ ಬಿಗ್ ಬಾಸ್ ಮನೆಯೊಳಗಡೆನೇ ಇದ್ದೀನಿ ಅನಿಸ್ತಾ? ಏನಾಗ್ತಾ ಇತ್ತು ಅಂತ? ನನಗೆ ಮನೆಗೆ ಬಂದಿದ್ದ ತಕ್ಷಣ, ಎದ್ದಿದ ತಕ್ಷಣ ಆ್ಯಕ್ಚುಲಿ ಇವತ್ತು ಇಂಟರ್ವ್ಯೂಗಳೇ ಇದ್ದಿದ್ದು ಕಂಟಿನ್ಯೂಸ್ ಆಗಿ. ಸೊ ನಾನು ಮಿಸ್ ಮಾಡ್ಕೊಳ್ಳೋದು ಅದೇ. ನಂಗೆ ಸಡನ್ನಾಗಿ ಎದ್ದಿದ ತಕ್ಷಣ ನೋಡ್ತೀನಿ ಅಕ್ಕಪಕ್ಕ. ಯಾಕಂದರೆ ನಾನು ಅಲ್ಲಿ ಬಿಗ್ ಬಾಸ್ ಮನೇಲಿ ಎದ್ದಿದ ತಕ್ಷಣ ಫಸ್ಟ್ ನೋಡ್ತಿದ್ದೆ ಅಮೃತನ ಎದ್ರ, ಆಮೇಲೆ ಸಿರಿ ಮ್ಯಾಮ್ನ ನೋಡ್ತಿದ್ದೆ, ಅಕ್ಕಪಕ್ಕದವ್ರು ಅವ್ರು ಎದ್ರ ಫಸ್ಟು ಅಂತ. ಇವತ್ತು ಹಂಗೆ ಆಯಿತು. ಆ್ಯಕ್ಚುಲಿ ಫಸ್ಟು ಸಾಂಗಿಗೆ ವೆಯ್ಟ್ ಮಾಡ್ತಿದ್ದೆ ನಾನು. ಒಂದ್ಸಲ ಬ್ಲ್ಯಾಂಕೆಟ್ ತೆಗೆದು ನೋಡಿದೆ, ಯಾಕಂದರೆ ಅಲ್ಲಿ ತುಂಬ ಲೈಟ್ಸ್ಗಳು. ಬ್ಲ್ಯಾಂಕೆಟ್ ಹೊತ್ಕೊಂಡೇ ಮಲಗಬೇಕಾಗಿತ್ತು, ಮುಖ ಫುಲ್ಲು ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲಗಬೇಕಾಗಿತ್ತು. ಇದೆಲ್ಲ ಲೈಟ್ಸಲ್ಲಿ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ಇಲ್ಲೂ ಹಂಗೆ ಅಭ್ಯಾಸ ಆಗೋಯ್ತು. ಅದು ಬಂದಿದ ತಕ್ಷಣ ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲಗಿದ್ದೆ. ಎದ್ದಿದ ತಕ್ಷಣ ಅಕ್ಕಪಕ್ಕ ನೋಡ್ತಾ ಇದ್ದೀನಿ ನಾನು. ಅದಾದಮೇಲೆ ಅನಿಸ್ತು ಮನೇಲಿದ್ದೀನಿ ನಾನು ಅಂತ, ಅವ್ರು ಇಲ್ಲದೆ ಇದ್ದಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.